ಎಲ್ರಿಗೂ ನಮಸ್ಕಾರ. ನೋಡಿ, ಕ್ವಿಕ್ ಅಂಡ್ ಈಸಿಯಾಗಿ ಎಗ್ ಬಿರಿಯಾನಿ ಯಾವ ರೀತಿ ಮಾಡ್ಕೊಳ್ಳೋದಂತ ವಿಡಿಯೋದಲ್ಲಿ ನೋಡೋಣ. ನೋಡಿ, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದೀನಿ, ನೋಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಒಂದು ಟೊಮೊಟೊ, ಒಂದು 4 ರಿಂದ 5 ಹಸಿಮೆಣಸಿನಕಾಯಿ, ಹೋಲ್ ಗರಂ ಮಸಾಲ, ಒಂದು 5 ರಿಂದ 6 ಮೊಟ್ಟೆ ತಗೊಂಡಿದ್ದೀನಿ. ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ, ಧನಿಯಾ ಪೌಡರ್, ಖಾರದ ಪುಡಿ, ಎಗ್ ಬಿರಿಯಾನಿ ಪೌಡರ್ ಬರುತ್ತೆ ನೋಡಿ, ಅದೊಂದು ಸ್ಪೂನ್ ತಗೊಂಡಿದ್ದೀನಿ. ಒಂದು 1/2 ಟೀ ಸ್ಪೂನ್ ಅಷ್ಟು ಅರಿಶಿನ. ಈಗ ಮೊಟ್ಟೆ ಏನಾದ್ರೆ ಬೇಯಿಸಿಟ್ಕೊಂಡಿದ್ವು ಅದನ್ನ ಒಂದು 3 ತೆಗೆ ಈ ತರ ಡಾಟ್ ಸಿಕ್ಕೋಬೇಕು. ಈ ತರ ಇಟ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಅದನ್ನ ಫ್ರೈ ಮಾಡ್ತೀವಲ್ಲ, ಅವಾಗ ಅದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಒಡೆದ್ಬಿಟ್ಟು ಮುಖಕ್ಕೆಲ್ಲ ಎಣ್ಣೆ ಸಿಡುತ್ತೆ. ಸೊ ಅದಕ್ಕೋಸ್ಕರ ಆ ತರ ಆಗ್ಬಾರ್ದು ಅಂತ ಈ ತರ ಡಾಟ್ ಸಿಕ್ಕೊಂತಾ ಇದೀನಿ. ಈಗ ಸ್ಟವ್ ಆನ್ ಮಾಡ್ಬಿಟ್ಟು 1/2 ಸ್ಪೂನ್ ಅಷ್ಟು ಆಯಿಲ್ ಅನ್ನೋದು ಹಾಕೊಂಡ್ಬಿಟ್ಟು, ಈಗ ಆಯಿಲ್ ಒಂದ್ ಸ್ವಲ್ಪ ಹೀಟ್ ಆದ ನಂತರ 1/2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇದು ಲೈಟ್ ಆಗಿ, ಜಾಸ್ತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಒಂದ್ ಸ್ವಲ್ಪ ಕ್ವಾಂಟಿಟಿಗೆ ಹಾಕ್ತಾ ಇದೀವಲ್ಲ, ಬೇಗ ಸೀದೋಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಈ ತರ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ಮೊಟ್ಟೆ ಏನಾದ್ರೆ ಬೇಯಿಸಿಟ್ಕೊಂಡಿದ್ವು ಅದನ್ನ ಸೇರಿಸಿ ಈ ತರ ಫ್ರೈ ಮಾಡ್ಕೊಂತಾ ಇದೀನಿ. ಇದೊಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಟ್ಟು ಅರಿಶಿನ ಖಾರದ ಪುಡಿ ಏನಾದ್ರೆ ಹಾಕಿದೀವೋ ಅದನ್ನು ಮೊಟ್ಟೆಗೆ ಚೆನ್ನಾಗಿ ಹತ್ಬಿಟ್ಟು ಈ ತರ ಕಲರ್ ಚೇಂಜ್ ಆಗ್ಬೇಕು. ಸ್ವಲ್ಪ ನೋಡಿ, ಕಾಣಿಸ್ತಾ ಇತ್ತಲ್ವಾ, ಈ ರೀತಿ ಕಲರ್ ಚೇಂಜ್ ಆದ ನಂತರ ಈಗ ಒಂದ್ ಪ್ಲೇಟ್ ಅಲ್ಲಿ ಎತ್ತಿಡ್ತಾ ಇದೀನಿ. ಬೇಕು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ 1/2 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೋಬಹುದು. ಈಗ ಅದೇ ಕುಕ್ಕರ್ ಅಲ್ಲ 1-2 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಂಡ್ಬಿಟ್ಟು, ಈಗ ಹೋಲ್ ಗರಂ ಮಸಾಲ ಏನಾದ್ರೆ ತೆಗೆದಿಟ್ಕೊಂಡಿಲ್ವಾ ಅದನ್ನ ಹಾಕ್ತಾ ಇದೀನಿ. ನೋಡಿ, ಕಾಣಿಸ್ತಾ ಇತ್ತಲ್ವಾ, ಹೋಲ್ ಗರಂ ಮಸಾಲ ಹಾಕ್ಬಿಟ್ಟು ಅದು ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಆದ ನಂತರ ಒಂದು ದಪ್ಪ ಈರುಳ್ಳಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದೀನಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡಿ ಅದನ್ನು ಫ್ರೈ ಮಾಡ್ಕೊಂತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಆಡ್ ಮಾಡ್ತಾ ಇದ್ದೀನಿ. ಜಸ್ಟ್ 1/2 ಟೀ ಸ್ಪೂನ್ ಆದ್ರೆ ಸರಿ ಹೋಗುತ್ತೆ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ಈಗ ಒಂದು ದಪ್ಪ ಟೊಮೊಟೊ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಬಿಟ್ಟು ಈಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಆಯಿಲ್ ಸಪ್ರೇಟ್ ಆಗ್ತಾ ಇರ್ತೈತೆ ನೋಡಿ. ಅವಾಗ ಇದು ಕೊತ್ತಂಬರಿ ಸೊಪ್ಪು, ಪುದೀನ ಏನಾದ್ರೂ ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸೇರಿಸ್ತಾ ಇದ್ದೀನಿ. ಒಂದ್ ಅರ್ಧ ಹಾಕೊಳ್ಳಿ, ಇನ್ನೊಂದ್ ಅರ್ಧ ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ. ನೋಡಿ, ಈಗ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಈ ತರ ಹಾಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಹಾಕೊಳ್ಳೋದ್ರಿಂದ. ಈಗ ಮಸಾಲೆ ಐಟಮ್ಸ್, ಗರಂ ಮಸಾಲ, ಧನಿಯಾ ಪೌಡರ್, ಖಾರದ ಪುಡಿ, ಎಗ್ ಬಿರಿಯಾನಿ ಪೌಡರ್ ಏನಾದ್ರೆ ತೆಗೆದಿಟ್ಕೊಂಡಿದ್ವೋ ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಂತಾ ಇದ್ದೀನಿ. ನೋಡಿ, ಈ ತರ ಇದು ಚೆನ್ನಾಗಿ ಫ್ರೈ ಆದ ನಂತರ ಈಗ ಅಕ್ಕಿ ನಿಮ್ಮ ಹತ್ರ ಯಾವ್ದಿದ್ರೆ ಅದು, ನಾನು ಮೊಸರು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ, ಅದನ್ನ ಮುಂಚೆನೆ ವಾಶ್ ಮಾಡಿ ಒಂದು 1/2 ಅವರ್ ಮುಂಚೆನೆ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅಕ್ಕಿ ಹಾಕಿದ ನಂತರ ಒಂದು 2 ಮಿನಿಟ್ಸ್ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಅಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತುತ್ತೆ. 2 ಮಿನಿಟ್ಸ್ ಆದ ನಂತರ ಈಗ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾನು. ಉದ್ರಾಗ್ ಬೇಕು ಅಂತ ಅಂದ್ರೆ 1.5 ಗ್ಲಾಸ್ ನೀರ್ ಅನ್ನೋದು ಹಾಕೊಳ್ಳಿ. ಸ್ವಲ್ಪ ಮೆತ್ತಗ್ ಬೇಕು ಅಂತ ಅಂದ್ರೆ 2 ಗ್ಲಾಸ್ ಹಾಕೊಳ್ಳಿ, ಸರಿ ಹೋಗುತ್ತೆ. ನಾನು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರನ್ನ ಹಾಕೊಂಡ್ಬಿಟ್ಟು ಈ ತರ ಕುಕ್ಕರ್ ಅಲ್ಲಿ ಈಗ ರುಚಿಗೆ ತగ్గಷ್ಟು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಏನಾದ್ರೆ ಕಟ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಮೇಲೆನೆ ಈ ತರ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಕೆಲವೊಬ್ರು ಒಗ್ಗರಣೆಯಲ್ಲೇ ಹಾಕೊಂತ ಇರ್ತಾರೆ. ಆ ತರ ಮಾಡ್ಕೊಳ್ಳೋದ್ರಿಂದ ಅದು ಮಿಕ್ಸ್ ಮಾಡೋ ಹೋಗಿ, ಮಸಾಲೆ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡೋ ಹೋಗಿ ಅದು ಒಡೆಯುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಈ ತರ ಹಾಕೊಳ್ಳಿ. ನೀಟಾಗಿ ಈ ತರ ಜೋಡಿಸ್ಕೊಂಡ್ಬಿಟ್ಟು ಈಗ ನೋಡಿ, ಲಿಟಲ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬರೋವರೆಗೂ ಕೂರಿಸ್ಕೊಳ್ಳೋಣ. ನೋಡಿ, ಕಾಣಿಸ್ತೈತಲ್ವಾ, ಈ ತರ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಹೊಡಿಸ್ಕೊಳ್ಳೋಣ. 2 ವಿಸಿಲ್ ಬಂದ ನಂತರ ಯಾವ ತರ ಆಗಿದೆ ಅಂತ ನೋಡೋಣ. ನೋಡಿ, ವಿಸಿಲ್ ಬಿಟ್ಟ ನಂತರ ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ಸಖತ್ತಾಗೈತೆ. ಈಗ ಮೊಟ್ಟೆನ
ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಅದರಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ, ಮೊಟ್ಟೆ ಎಲ್ಲನೂ ಒಡೆಯುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಅನ್ನ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ನೋಡಿ ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ವಾವ್, ತುಂಬಾ ರುಚಿಕರವಾದ ಎಗ್ ಬಿರಿಯಾನಿ ಅನ್ನೋದು ರೆಡಿ ಆಯ್ತು. ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.